ನೋಡಿ, ಇದು ಪುಂಗ್ಳೂರು ಟು ಬೋಯ್ಕೊಂಡ ಬಸ್ಸು SRC ಅಂತ. ಬನ್ನಿ, ಇವತ್ತು ನಮ್ಮ ಬಸ್ಸು ಜರ್ನಿ ಬಂದ್ಬಿಟ್ಟು ಪುಂಗ್ಳೂರಿಂದ ಬೋಯ್ಕೊಂಡವರೆಗೂ ಟ್ರಾವೆಲ್ ಮಾಡೋಣ. ಯಾವ ಥರ ಇದೆ ಏನು ಅಂತ. ಇದೊಂದು ಪ್ರೈವೇಟ್ ಬಸ್ಸು. ಪುಂಗ್ಳೂರು ಬಸ್ ಸ್ಟ್ಯಾಂಡಲ್ಲಿ ನಿಮಗೆ 10:15ಗೆ ಸಿಗುತ್ತೆ. 10:15ಗೆಲ್ಲ ನಿಮಗೆ ಇರುತ್ತೆ ಗಾಡಿ. ನೀವು ಬೆಂಗಳೂರಿಂದ SLV ಆಗಲಿ ಭಾರತೀಯಲ್ಲಿ ಬಂದರೆ ಈ ಬಸ್ಸು ಕನೆಕ್ಟ್ ಆಗುತ್ತೆ. ಸೊ ದಟ್ ಏನಂದರೆ ನಿಮಗೆ ಬೋಯ್ಕೊಂಡು ಹೋಗೋದಕ್ಕೆ ಡೈರೆಕ್ಟಾಗಿ ಬಸ್ ಸಿಗುತ್ತೆ ಪುಂಗ್ಳೂರಿಂದ. ಯಾರಾದರೂ ಬೋಯ್ಕೊಂಡ ಹೋಗ್ಬೇಕನ್ನೋರು ದಯವಿಟ್ಟು ಈ ಬಸ್ಸನ್ನು ಕ್ಯಾಚ್ ಮಾಡಿ, SRC ಅಂತ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಮ್ಮ ಜರ್ನಿನ ನೋಡೋಣ ಯಾವ ಥರ ಇದೆ ಏನು ಅಂತ. 10:15ಗೆ ಪುಂಗ್ಳೂರು ಬಿಡ್ತಾ ಇದ್ದೀವಿ. ಪುಂಗ್ಳೂರು ಗಂಗಮ್ಮನ ದೇವಸ್ಥಾನ ತುಂಬ ಪ್ರಸಿದ್ಧವಾದ. ಯಾರಾದರೂ ಪುಂಗ್ಳೂರು ಬಂದರೆ ದಯವಿಟ್ಟು ಬನ್ನಿ ದೇವಸ್ಥಾನಕ್ಕೆ. ಪುಂಗ್ಳೂರು ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುತ್ತೆ ಪುಂಗ್ಳೂರು ಮಾರಿಯಮ್ಮ ದೇವಸ್ಥಾನ. ಗೋಕುಲ್ ಸರ್ಕಲ್ ಬಂದಿದ್ದೀವಿ. ಇಲ್ಲಿಂದ ನಿಮಗೆ ತಿರುಪತಿಗೆ ಹೋಗೋ ಬಸ್ಸಸ್ ಎಲ್ಲ ಸಿಗುತ್ತೆ ಪುಂಗ್ಳೂರಿಂದ. ನ್ಯಾಷನಲ್ ಹೈವೇ ಕ್ರಾಸ್ ಮಾಡ್ತಾಯಿದ್ವಿ. ಇದು ಪಲ್ಮೇರಿಂದ ಅನಂತಪುರ ಹೋಗೋ ರೋಡು. ರೈಟ್ ತಗೊಂಡ್ರೆ ನಿಮಗೆ ಪಲ್ಮೇರ್ ಹೋಗ್ತೀವಿ, ಲೆಫ್ಟ್ ತಗೊಂಡ್ರೆ ಮದನಪಲ್ಲಿ. ರೂಟ್ ಬಂದ್ಬಿಟ್ಟು ನಿಮಗೆ ಚೌಡಾಪಲ್ಲಿ, ಸದುಮು ಮತ್ತು ಪಾಕಾಲ ಎಲ್ಲ ಹೋಗುತ್ತೆ. ಇಲ್ಲಿಂದ ಸದುಮ್ಗೆ 27 ಕಿಲೋಮೀಟ್ರ್ ಇದೆ.
here. ಇದರಿಂದ 11 ಕಿಲೋಮೀಟರ್ಸ್ ಇದೆ ಬೋಯ್ಕೊಂಡಾಗೆ. ಇವಾಗ ನಾವು ಪುಂಗನೂರು ಮೇನ್ ರೋಡಿಂದ ಹೊರಗಡೆ ಲೆಫ್ಟ್ ಡೆವಿಯೇಷನ್ ತಗೊಂಡಿದ್ದೀವಿ. ತುಂಬ ನ್ಯಾರೋ ರೋಡ್ಸು. ಸ್ವಲ್ಪ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು. ಯಾಕಂದರೆ ತುಂಬ ಟೂರಿಸ್ಟ್ ಬರ್ತಾ ಇರ್ತಾರೆ. ಭಾನುವಾರ ಫುಲ್ ಕ್ರೌಡ್ ಇರುತ್ತೆ ಬೋಯ್ಕೊಂಡಾಗೆ. ಸ್ವಲ್ಪ ರೋಡ್ ಚೆನ್ನಾಗಿ ಮಾಡ್ಬೋದಾಗಿತ್ತು. ರೋಡ್ ಸ್ವಲ್ಪ ಹಿಂಗಿದೆ. ಜಸ್ಟ್ ಇನ್ನೊಂದು 3 ಕಿಲೋಮೀಟರ್ ಇದೆ ಬೋಯ್ಕೊಂಡಾಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ದೇವಸ್ಥಾನ ಯಾವ ಥರ ಇದೆ ಏನು ಅಂತ. ಮ್ಯಾಕ್ಸಿಮಮ್ ಪುಂಗೂರಿಂದ ಒಂದು 18ರಿಂದ 20 ಕಿಲೋಮೀಟ್ರು ಅಷ್ಟೇ. ತುಂಬ ಪ್ರಸಿದ್ಧವಾದ ದೇವಸ್ಥಾನ. ನಾನ್ ವೆಜ್ಜು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಮೇಯ್ನ್ ಕ್ರೌಡ್ ಇರೋದು ಬಂದುಬಿಟ್ಟು ಮಂಗಳವಾರ ಮತ್ತು ಭಾನುವಾರ 2 ದಿವಸ ಫುಲ್ಲಾಗಿ ಇರ್ತಾರೆ ಜನ. ಶುಕ್ರವಾರನೂ ಇರ್ತಾರೆ. ಇಲ್ಲಿ ಬೋಯ್ಕೊಂಡ ಬೆಟ್ಟ ಕಾಣಿಸ್ತಾ ಇದೆ.
ಫೈನಲಾಗಿ ಬೋಯ್ಕೊಂಡ ಬಂದಿದ್ದೀವಿ. ಒಂದು 30 ಮಿನಿಟ್ಸ್ ಜರ್ನಿ ಆಗುತ್ತೆ ಪುಂಗ್ನೂರಿಂದ. ನೋಡಿ ಬೋಯ್ಕೊಂಡ ಬಂದಿದ್ದೀವಿ ದೇವಸ್ಥಾನಕ್ಕೆ. ಈಗ ನಾವು ಈ ಥರ ಹೋಗಬೇಕು. ನೋಡಿ ಇಲ್ಲಿ ಬಂದು ದೇವಸ್ಥಾನ ಹತ್ರ ಇಳಿದಿದ ತಕ್ಷಣ ನಿಮಗೆ ಸುಮೋಸ್ ಇರುತ್ತೆ, ಬೆಟ್ಟ ಹತ್ತೋದಕ್ಕೆ ಹೋಗ್ಬೋದು. ಬನ್ನಿ, ಇಲ್ಲಿಂದ ಸುಮೋಸ್ ಸಿಗುತ್ತೆ ಬೆಟ್ಟಕ್ಕೆ. ಕೊಂಡು ಹೋಗ್ಬೇಕಂದ್ರೆ ಹಂಗೆ ಬೆಟ್ಟದ ಮೇಲೆ ಹೋಗ್ಬೋದು, ಇಲ್ಲಾಂದರೆ ಸುಮೋಲ್ಲಿ ಹೋಗ್ಬೋದು. ಜಸ್ಟ್ 1-2 ಕಿಲೋಮೀಟರ್ ಅಷ್ಟೇ. ಪರ್ಸನಲ್ ಕಾರ್ಸ್ ಇದ್ದರೆ ಪರ್ಸನಲ್ ಕಾರ್ಸಲ್ಲೂ ಬರ್ಬೋದು ಬೆಟ್ಟಕ್ಕೆ. ಬೈಕ್ಸ್ ಆದರೆ ಫ್ರೀ. ರೋಡು ಇದು ಸಪ್ರೇಟಾಗಿ ದೇವಸ್ಥಾನ ಹತ್ರ ಹೋಗಕ್ಕೆ ಮಾಡಿದ್ದಾರೆ ರೋಡು. ದೇವಸ್ಥಾನ ಎಂಟ್ರೆನ್ಸ್ ಬಂದಿದ್ದೀವಿ. ನೋಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಮೊಬೈಲ್ಸ್ ಅಲೋಡ್ ಇಲ್ಲ. ಮ್ಯಾಕ್ಸಿಮಮ್ ಎಷ್ಟೊತ್ತಾಗೋದು ಸ್ಟೋರ್ ಮಾಡೋಣ. ಬೋಯ್ಕೊಂಡದು ತುಂಬ ಹಿಲ್ ಸ್ಟೇಷನು. ಶೇರ್ ಟ್ಯಾಕ್ಸಿಯಲ್ಲಿ 30 ರೂಪಾಯಿ ತಗೋತಾರೆ. ನೀವು ಬೆಟ್ಟ ಹತ್ತೋದಕ್ಕೆ ತುಂಬ ಡಿಫಿಕಲ್ಟ್ ಆದರೆ ಈ ಥರ ಬರ್ಬೋದು. ಚಪ್ಪಲು ಈ ಥರ ಸ್ಮಾಲ್ ಸ್ಟೆಪ್ಸ್ ಹತ್ಕೊಂಡು ಸ್ವಲ್ಪ ದೂರನೇ ದೇವಸ್ಥಾನಕ್ಕೆ ಹೋಗೋಕ್ಕೆ. ಮೊಬೈಲ್ಸ್ ಅಲೋಡ್ ಇಲ್ಲ. ನಾವು ಡಿಪಾಸಿಟ್ ಮಾಡಿಬಿಟ್ಟು ಹೋಗಬೇಕು. ನೋಡಿ ತುಂಬ ಚೆನ್ನಾಗಿದೆ ಬೋಯ್ಕೊಂಡ ದೇವಸ್ಥಾನ, ಅಮ್ಮವಾರಿ ದೇವಸ್ಥಾನ. ಆನ್ಲೈನ್ ಟಿಕೆಟು ಬುಕ್ ಮಾಡ್ಕೋದು aptemples.ap.government.in. ಬೇಗ ದರ್ಶನಕ್ಕೆ 500 ರೂಪಾಯಿ. ನೋಡಿ 1000 ರೂಪಾಯಿ ಇದೆ ಟಿಕೆಟು. ಅದು ಡಿಪೆಂಡ್ಸ್ ಆನ್ ದಿಸ್ ಒನ್, ನೀವು ಯಾವ ಥರ ಮಾಡಿದ್ದೀರೋ ಆ ಥರ. ನೋಡಿ ನಮ್ಮ ಫ್ಯಾಮ್ಲಿಯವರೆಲ್ಲ ಬಂದಿದ್ದಾರೆ ಇವತ್ತು. ಬೋಯ್ಕೊಂಡೆಯಿಂದ ಬಂದಿದ್ದೀವಿ. ಸ್ವಲ್ಪ ಕ್ರೌಡ್ ಇದೆ, ಕಮ್ಮಿ ಇದೆ. ರೀಸನ್ ಏನಂದರೆ ಇವತ್ತು ವೀಕ್ ಡೇಸು, ವೆಡ್ನೆಸ್ಡೇ. ದೇವಸ್ಥಾನ ಇದು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಆಫೀಸು, ಸೆಕ್ಯೂರಿಟು. ಈ ಥರ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ದೇವಸ್ಥಾನ ಎಂಟ್ರೆನ್ಸು. ಮೊಬೈಲ್ ಡಿಪಾಸಿಟು ಮತ್ತು ಚಪ್ಪಲಿ ಕೌಂಟ್ರು ಡಿಪಾಸಿಟ್ ಅಲ್ಲಿ ಮಾಡ್ಕೋಬೋದು. ಒಳಗಡೆ 5 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ ನಾವು ಬೋಯ್ಕೊಂಡ ಗಂಗಮ್ಮ ದರ್ಶನ ಮುಗೀತು. ತುಂಬ ಚೆನ್ನಾಗಾಯಿತು, ರಶ್ ಇರಲಿಲ್ಲ. ಇವತ್ತು ಬುಧವಾರ, ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ದೇವಸ್ಥಾನ ನೋಡಿ ಯಾವ ಥರ ಇದೆ ದೇವಸ್ಥಾನ. ಬೋಯ್ಕೊಂಡ ಗಂಗಮ್ಮ ದೇವಸ್ಥಾನ ಎಲ್ಲ ಫುಲ್ಲು ಚೆನ್ನಾಗಿ ಮಾಡಿಸಿಟ್ಟಿದ್ದಾರೆ. ಈಗ ಮೊಬೈಲ್ ಕೌಂಟರ್ಸ್ ಇದೆ. ಸೊ ಮೊಬೈಲ್ ಡಿಪಾಸಿಟ್ ಮಾಡೋದಕ್ಕೆ ಪರ್ ಮೊಬೈಲ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಲಾಡೂಸ್ ಕೌಂಟ್ರು, ಪ್ರಸಾದಮ್ ಕೌಂಟ್ರೆಲ್ಲ ಇದೆ ಇಲ್ಲಿ. ಬಿಗ್ ಲಾಡು 50 ರೂಪಾಯಿ, ಪುಳಿಯೋಗರೆ ಸ್ಮಾಲ್ ಲಾಡು 20 ರೂಪಾಯಿ. ಪ್ರಸಾದಮ್ ಕೌಂಟ್ರು ಏನೇನು ಐಟಮ್ಸ್ ಇದೆ ಅಂತ. ಇದು ಬಂದ್ಬಿಟ್ಟು ಏನೇನೋ ಸ್ಟೋರ್ ಐಟಮ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಬ್ಯಾಗ್ಸು, ವ್ಯಾನಿಟಿ ಬ್ಯಾಗ್ಸು ಎಲ್ಲ. ಪ್ರಸಾದಮ್ ಕೌಂಟರ್ಸು ಈ ಥರ ಇದೆ. ಈ ಥರ ಇದೆ ದೇವಸ್ಥಾನ ಹತ್ರ. ತುಂಬ ಚೆನ್ನಾಗಿದೆ. ಪೂಜೆ ಸಾಮಾನು ಎಲ್ಲ ಮಾಡ್ತಾರೆ. ನೋಡಿ ಯಾವ ಥರ ಇದೆ, ಸೂಪರಾಗಿದೆ ವ್ಯೂ ಮಾತ್ರ ಬೋಯ್ಕೊಂಡ ಹತ್ರ. ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಜಾಗ. ದೇವಸ್ಥಾನ ನೋಡಿ ವ್ಯೂ, ಸರೌಂಡಿಂಗ್ಸ್ ಎಲ್ಲ ಯಾವ ಥರ ಇದೆ.
ಮತ್ತು ಫ್ರೀ ಟಾಯ್ಲೆಟ್ಸ್ ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಕಡೆ ಹೋಗ್ಬೇಕಂದ್ರೆ ನಿಮಗೆ ಟಾಟಾ ಸುಮೋ ಎಲ್ಲ ಸಿಗುತ್ತೆ, ಹೋಗ್ಬೋದು. ಇಲ್ಲಿ ಕಡೆ 2 ವೀಲರ್ ಪಾರ್ಕಿಂಗ್ ಇದೆ ನೋಡಿ ಯಾವ ಥರ ಇದೆ. ಇದು ಎಂಟ್ರೆನ್ಸು ಬೈ ಸ್ಟೆಪ್ಸ್ ಹೋಗ್ಬೋದು, ಇಲ್ಲಾಂದರೆ ಅಲ್ಲಿಂದ ಶಾರ್ಟ್ಕಟ್ಟಲ್ಲೂ ಹೋಗ್ಬೋದು. ಕಲ್ಯಾಣ ಕಟ್ಟ ಇದೆ ಮತ್ತು ಫ್ರೀ ಟಾಯ್ಲೆಟ್ಸು ಇದೆ. ಇಲ್ಲಿ ಬಂದ್ಬಿಟ್ಟು ಪುಷ್ಕರಿಣಿ ಇದೆ, ಪೂಜೆ ಮಾಡೋದಕ್ಕೆಲ್ಲ ಮಾಡಿದ್ದಾರೆ ನೋಡಿ. ದೇವಸ್ಥಾನ ಮೇಲ್ಗಡೆ ವ್ಯೂ ಥರ ಇದೆ. ದರ್ಶನ ಎಲ್ಲ ಆಯಿತು, ಬನ್ನಿ ಇವಾಗ ನಾವು ಗೋಲ್ಕೊಂಡೆಯಿಂದ ಕೆಳಗಡೆ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ನೀವು ನಡ್ಕೊಂಡು ಹೋಗ್ಬೇಕಂದ್ರೆ ಈ ದಾರಿಯಲ್ಲಿ ಹೋಗ್ಬೇಕು. ಶಾಪಿಂಗ್ ಮಾಲ್ಸ್ ಇದೆ, ಇಲ್ಲೆಲ್ಲ ಶಾಪಿಂಗ್ ಎಲ್ಲ ಇದೆ. ಎಲ್ಲ ಥರ ಪಾತ್ರೆಗಳು ಎಲ್ಲ ಮಾರ್ತಾರೆ. ಯಾವ ಥರ ಇದೆ ಏನು ಶಾಪ್ಸ್ ಎಲ್ಲ ಇದೆ ಫುಲ್ಲಾಗಿ, ಬೇಕಾದ್ರೆ ತಗೋಬೋದು. ಈ ಥರ ಇದೆ ಸರೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ.